ಅಮ್ಮ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಸುಜಾತ ಸರ್. ಯಾವ ಊರಿಂದ ಬಂದಿದ್ದೀರಾ? ನಾವು ನಂಗ್ಲಿಯಿಂದ ಸರ್. ಏನ್ ಸಮಸ್ಯೆ ತೋರಿಸ್ಕೊಳ್ಳೋಕೋಸ್ಕರ ಆಯುರ್ಮಠ ಬಂದಿದ್ದೀರಾ? ಇದು ಜೋಮು ಕಾಲು ನೋವೆಲ್ಲ ಇತ್ತು, ಸೊಂಟ ಇದು ಇತ್ತು, ನೋವಿತ್ತು, ಅದಕ್ಕೆ ಬಂದಿದ್ವಿ ಸರ್. ಎಷ್ಟು ವರ್ಷಗಳಿಂದ ಇತ್ತು? ಅದು 1 year ಇಂದ 1-2 years ಇಂದ ಏನಾಯ್ತು ಸರ್. 2 ವರ್ಷದಿಂದನೂ ಜೋಮ್ ಗಟ್ಟ ಇತ್ತು? ಜೋಮ್ ಏನಿಲ್ಲ ಸರ್, ಬರೀ ಕಾಲು ನೋವು ಅಷ್ಟೇ. ಕಾಲಿನ ಸೆಳೆತ ಬರ್ತಾ ಇತ್ತಾ? ಸೆಳ್ತಾ ಇಲ್ಲ ಸರ್, ಮತ್ತೆ ನೋವು ಫುಲ್ ಕಾಲೇ ನೋವು ಆಗ್ತಾ ಇತ್ತಾ? 2 ಕಾಲುನು 1 ಕಾಲುನು? 2 ಕಾಲು ನೋವಿತ್ತು ಸರ್. ಅಂದ್ರೆ ನಡಿಯಕ್ ಆಗ್ತಾ ಇರ್ಲಿಲ್ವಾ? ನಡೀತಾ ಇದ್ದೆ ಸರ್, ಜಾಸ್ತಿ ನಡಿಯಕ್ ಆಗಲ್ಲ. ಏನಾಗುದು ಜಾಸ್ತಿ ನಡೆದಾಗ? ಫುಲ್ ನೋವು ಜಾಸ್ತಿ ಆಗ್ಬಿಡುತ್ತೆ ಸರ್. ಅವಾಗ ಏನ್ ಮಾಡ್ತಾ ಇದ್ರು? ಕೂತ್ ಬಿಡ್ತಾ ಇದ್ರ? ಹೌದು, ಮಲ್ಕೊಂಡ್ಬಿಡ್ತಾ ಇದ್ದೆ. ಮಲಗ್ಬಿಡ್ತಾ ಇದ್ರಿ. 1 ವರ್ಷದಿಂದ ಹಂಗೆ ಕಾಲ ಕಳ್ಕೊಂಡ್ ಬಂದಿದ್ದೀರಾ? ಹೌದು ಸರ್. ಎಲ್ಲೂ ತೋರಿಸಿಲ್ವಾ? ಅಂದ್ರೆ ಇದು ಸರ್ ಮಾಮೂಲಿ ಮೆಡಿಸಿನ್ ಅಲ್ಲಿ ತೋರಿಸಿದ್ವಿ. ಅವರು ಫಸ್ಟ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ರು, ಆಮೇಲೆ ಇದು ಆಪರೇಷನ್ ಹೇಳಿದ್ರಾ? ಅಲ್ಲ, ಅವರು ಸರ್ಜರಿ ಹೇಳಿದ್ರು. ಆಮೇಲೆ ನಾವು ಹೋಗ್ಲಿಲ್ಲ, ಮತ್ತೆ ಇಲ್ಲಿ ಬಂದ್ವಿ ಸರ್ ಟ್ರೀಟ್ಮೆಂಟ್ಗೆ. ಇಲ್ಲಿ ಬಂದಾದ್ಮೇಲೆ ಏನೇನ್ ಮಾಡಿದ್ರಿ? ಹೇಗಿತ್ತು? ಫಸ್ಟ್ ನೋಡಿದಾಗ ಏನ್ ಹೇಳಿದ್ರು? ನಿಮ್ಗೆ ನೋವಿರೋ ಟೈಮಲ್ಲಿ ಹೇಗಿತ್ತು ನಿಮ್ ಮಾನಸಿಕ ಅವಸ್ಥೆ? ಅದು ಕಾಲೆಲ್ಲ ತುಂಬಾ ನೋವಾಗ್ತಾ ಇತ್ತು ಸರ್. ನನ್ಗೆ ಏನ್ ಅನಿಸ್ತಾ ಇತ್ತು ನಿಮ್ಗೆ ಮನ್ಸಿಗೆ? ಅಯ್ಯೋ, ತುಂಬಾ ಭಯ ಆಗ್ಬಿಟ್ಟಿತ್ತು ಸರ್, ಕಾಲು ನೋವು ಜಾಸ್ತಿ ಇದೆ ಅಂತ. ಸರಿ ಹೋಗುತ್ತೋ ಇಲ್ವೋ ಅನ್ನೋ ಭಯ ಆಗಿತ್ತಾ? ಹೌದು ಸರ್. ಆಮೇಲೆ ಇಲ್ಲಿ ನಮ್ ನಾದ್ನಿಯವರ ಮೈದ್ನಿಗೆ ತೋರಿಸಿದ್ರು ಇಲ್ಲಿ. ಅವ್ರಿಗೆ ಕ್ಯೂರ್ ಆಯ್ತು. ಅವರು ಇಲ್ಲಿ ಪೇಷಂಟ್ ಆಗಿ ಬಂದಿದ್ರ? ಹೌದು. ಆಮೇಲೆ ಅವ್ರು ಏನ್ ಹೇಳಿದ್ರಂದ್ರೆ, ನೀವು ಇಲ್ಲಿ ಹೋಗಿ ಮೈಸೂರ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ, ನಮ್ಗೆ ಚೆನ್ನಾಗಾಗಿದೆ, ನೀವು ಕೂಡ ತಗೊಳ್ಳಿ, ಅಲ್ಲಿ ಚೆನ್ನಾಗಾಗತ್ತೆ ಅಂತ ಹೇಳಿದ್ರು ಸರ್. ಅದಕ್ಕೆ ನಾವು ಧೈರ್ಯ ಮಾಡಿ ಇಲ್ಲಿ ಬಂದ್ಬಿಟ್ವಿ. ಬಂದ್ಮೇಲೆ ನಮ್ಗೆ ಸಮಾಧಾನ ಆಯ್ತು. ನಂಬಿಕೆ ಇತ್ತಾ ನೀವು ಚೆನ್ನಾಗಿ ಆಗತ್ತೆ ಅಂತಾನೆ ಬಂದ್ವಿ ಸರ್. ಆಗಿದೆ. ಈಗ ಆಗಿದ್ಯಾ? ಆಗಿದೆ ಸರ್. ಪೂರ್ತಿ ಗುಣವಾಗಿದ್ದೀರಾ? ಆಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಅಂದ್ರೆ ನಿಮ್ಗೆ ಕಳಿಸ್ಕೊಟ್ಟವ್ರು ಕೃತಜ್ಞತೆ ಹೇಳ್ಬೇಕು. ಹೌದು ಸರ್, ಹೇಳ್ತಾ ಇದೀವಿ ಸರ್. ಹೇಗಿತ್ತು ಇಲ್ಲಿ ವಸತಿ? ಹೇಗಿತ್ತು? ಉಳ್ಕೊಂಡಾಗ ಹೇಗಿತ್ತು ನಿಮ್ಗೆ ಫೆಸಿಲಿಟೀಸ್? ಚೆನ್ನಾಗಿತ್ತು ಸರ್. ಫಸ್ಟ್ ಒನ್ ಡೇ ಸ್ವಲ್ಪ ಭಯ ಆಯ್ತು ನನ್ಗೆ. ಆಮೇಲೆ ಸರಿ, ಇದು ನೋವು ಇದ್ ಮಾಡಕ್ಕಿಂತ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ಯಾವಾಗೂ ಚೆನ್ನಾಗಿರ್ತೀವಲ್ಲ ಅಂತ ನಾನು ಧೈರ್ಯ ಮಾಡಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡೆ ಸರ್. ಹೇಗಿತ್ತು ಟ್ರೀಟ್ಮೆಂಟ್? ನೋವಿರ್ತಾ ಇದ್ದ ಟ್ರೀಟ್ಮೆಂಟ್ ಅಲ್ಲಿ? ಇಲ್ಲ ಸರ್, ಜಾಸ್ತಿ ನೋವಿರ್ತಾ ಇಲ್ಲ ಸರ್. ಫಸ್ಟ್ ಅಂದ್ರೆ ನಾನು 12 days ತಗೊಂಡಲ್ಲ, ಅವಾಗ ನನ್ಗೆ ಆರಾಮಾಗಿತ್ತು ಸರ್. ಟ್ರೀಟ್ಮೆಂಟ್ ಭಯ ಇತ್ತು ನನ್ಗೆ. ನಾನು ಇಲ್ಲೆಲ್ಲ ಫೋಟೋಸ್ ನೋಡ್ಬಿಟ್ಟು ತುಂಬಾ ಭಯ ಪಟ್ಬಿಟ್ಟಿದ್ದೆ. ಆಮೇಲೆ ಅವರು ಅಲ್ಲಿ ಹೋದ್ಮೇಲೆ ಇಲ್ಲ ಮೇಡಮ್, ನಿಮ್ಗೇನಾಗಲ್ಲ ಆಂಟಿ, ನೀವಿರಿ, ನಾನು ನೋಡ್ಕೊಂತೀವಿರಿ, ನಿಧಾನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಮಾಡಿದ್ದೆಲ್ಲ ಆದ್ಮೇಲೆ ಕೇಳಿದ್ರು, ಏನ್ ಆಂಟಿ ನೋವು ಆಯ್ತಾ ಅಂದ್ರೆ, ಇಲ್ಲಮ್ಮ ನನ್ಗೆ ಇನ್ನೂ ಆರಾಮಾಗಿದೆ ಇವಾಗ. ನೀವು ಮಾಡ್ದಾಗ ಕೂಡ ಗೊತ್ತಾಗಲ್ಲ ನನ್ಗೆ, ನನಗೆ ಚೆನ್ನಾಗಿ ಮಾಡಿದೀರಾ ಇವಾಗ ಅಂತ ಹೇಳ್ದೆ ನಾನು. ಆಮೇಲೆ ಲಾಸ್ಟ್ ಅಲ್ಲಿ ಅವ್ರು ಹೇಳಿದ್ರು, ಚೆನ್ನಾಗ್ ಆಗ್ತೀರಾ ಮೇಡಮ್, ನೀವು ಹೋಗ್ಬಿಡಿ, ಆಮೇಲೆ ಚೆನ್ನಾಗಿರ್ತೀರಾ, ಲೈಫ್ ಲಾಂಗ್ ನಿಮ್ಗೆ ಏನು ತೊಂದರೆ ಇರಲ್ಲ ಅಂತ ಹೇಳಿದ್ರು. ಆಮೇಲೆ 45 days ಆದ್ಮೇಲೆ ಮತ್ತೆ ಬಂದ್ವಿ ಸರ್. ಈಗ 45 days ಆದ್ಮೇಲೆ ಮತ್ತೊಂದ್ಸತಿ ಬಂದಿದ್ರಾ? ಹೌದು, ಮತ್ತೆ ಬಂದು 5 days ಇದ್ದು 6th day ಕರೆಕ್ಷನ್ ಮಾಡಿಸ್ಕೊಂಡು ಹೋಗಿದ್ವಿ. ಇವಾಗ ಮತ್ತೆ 45 days ಆಯ್ತು ಸರ್ ಇವತ್ತಿಗೆ. ಓಕೆ, ಅಂದ್ರೆ 3 ತಿಂಗಳು ಮುಗೀತು ಈಗ? ಆಯ್ತು ಸರ್. ಈಗ ಆರಾಮಾಗಿ ನಡಿಬಹುದು, ನೋವೇನು ಇಲ್ಲದೆ ಆರಾಮಾಗಿದ್ದೀರಾ? ಏನ್ ಸಮಸ್ಯೆಗಳು ಕಾಣ್ತಾ ಇಲ್ಲ ಈಗ? ಇಲ್ಲ ಸರ್. ಓಕೆ, ಏನ್ ಅನ್ಸ್ತು ಇಲ್ಲಿದ್ದು ರೀತಿ ನೀತಿಗಳೆಲ್ಲ ನೋಡಿ? ಖುಷಿ ಆಯ್ತು ತಮ್ಗೆ? ಹೌದು ಸರ್, ತುಂಬಾ ಸಂತೋಷ ಆಯ್ತು. ಈ ವಿಡಿಯೋ ನೋಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮಂಗೆ ನೋವಲ್ಲಿರೋರ್ಗೆ? ಹೌದು, ಫಸ್ಟ್ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಚೆನ್ನಾಗಿ ಮಾಡಿಸ್ಕೊಂಡು ಹೋಗಿ, ಏನು ಭಯ ಪಡ್ಬೇಡಿ. ಇಲ್ಲಿ ಬಂದ್ಮೇಲೆ ನಿಮ್ಗೆ ಯಾವ ಭಯನೂ ಇರಲ್ಲ, ಯಾವ ನೋವು ಇರಲ್ಲ, ಚೆನ್ನಾಗಿರ್ತೀರಾ. ನೀವು ಎದ್ರಕೊಳಕ್ ಹೋಗ್ಬೇಡಿ. ಹೌದು ಸರ್. ಖಂಡಿತ ಖಂಡಿತ. ದೇವರು ನಿಮ್ಗೆ ಸರ್ವ ಆರೋಗ್ಯ ಕೊಡ್ಲಿ. ಇಲ್ಲಿ ಯಾರೋ ನಿಮ್ ಮಗನ ಬಂದಿರೋದು? ಹೌದು ಸರ್, ಮಗ. ಎಲ್ಲ ಅವ್ರ ಮುಖ ನೋಡ್ಕೊಂಡು ಹೇಳ್ತಾ ಇದ್ದೀರೋ ಉತ್ತರ ಅವ್ರಿಗೆ ಕೇಳ್ಬಿಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಯಶವಂತ್ ಸರ್. ಯಶವಂತ್ ಅವ್ರ, ಏನಾಗಿತ್ತು ನಿಮ್ ತಾಯಿಗೆ? ಸರ್, ಅವ್ರಿಗೆ ಕಾಲು ನೋವು ಜಾಸ್ತಿ ಇತ್ತು, ಸೊಂಟ ನೋವಿತ್ತು, ತುಂಬಾ ಕಡೆ ತೋರಿಸಿದ್ವಿ. ಎಲ್ಲೆಲ್ಲಿ ತೋರಿಸಿದ್ರಿ? ನಾವು ಕೋಲಾರಲ್ಲಿ ತೋರಿಸಿದ್ವಿ, ಬ್ಯಾಂಗ್ಳೂರಲ್ಲಿ ತೋರಿಸಿದ್ವಿ. ನಮ್ಗೆ ಎಲ್ಲೂ ಒಂಥರ ಕ್ಯೂರ್ ಅನ್ಸಕ್ ಅನ್ಸಿಲ್ಲ ಸರ್. ಅವ್ರು ಎಲ್ಲೋದ್ರು ಸರ್ಜರಿ ಮಾಡ್ಬೇಕು, ಸ್ಪೈನ್ ಸರ್ಜರಿ ಮಾಡ್ಬೇಕಂತ ಹೇಳಿ ನಮ್ಮಮ್ಮ ಎದುರು ಬಿಟ್ರು ತುಂಬಾ. ನಾವು ಅದು ಭಯ ಬಿದ್ಬಿಟ್ರು. ಸೊ ನಮ್ಮ ಮಾವ ಅವ್ರನ್ನ ಕೇಳಿದ್ರೆ ಅವರು ಇಲ್ಲಿ ಸಜೆಸ್ಟ್ ಮಾಡಿದ್ರು, ಅವ್ರಿಗೆ ಪೇಷಂಟ್ ಆಗಿದ್ರು ಇಲ್ಲಿ. ಅವ್ರು ಏನಾಗಿತ್ತು ಅವ್ರಿಗೆ? ಸರ್, ಅವ್ರಿಗೂ ಸೇಮ್ ಪ್ರಾಬ್ಲಮ್ ಇತ್ತು ಹಿಂಗೆ. ಸೊ ಸಜೆಸ್ಟ್ ಮಾಡಿದ್ರು, ನಮಗೂ ಈ ತರ ರಿಪೋರ್ಟ್ಸ್ ಎಲ್ಲ ಸೇಮ್ ಇದೆ ನಿಮ್ದು ನಮ್ದು, ಒಂದ್ಸರಿ ಅಲ್ಲೋಗಿ ತೋರ್ಸ್ಕೊ ಬನ್ನಿ, ನಿಮ್ಗೆ ಇಷ್ಟ ಆದ್ರೆ ಮಾಡಿಸ್ಕೊಡಿ ಅಂದ್ರು. ಬಟ್ ನಮ್ಗೆ ಇಲ್ಲ, ಬಂದಿದ ತಕ್ಷಣ ಎಲ್ಲ ಆರಾಮಾಗಾಯ್ತು ನಮ್ಗೆ, ಎಲ್ಲ ಧೈರ್ಯ ಕೊಟ್ರು ಡಾಕ್ಟ್ರು. ಸೊ
ಸೊ ಮಾಡಿ ಇವಾಗ ಹೇಗಿದ್ದಾರೆ ನಿಮ್ ತಾಯಿಯವರು? ತುಂಬಾ ಡಿಫ್ರೆನ್ಸ್ ಇದೆ ಸರ್, ಅವಾಗ ಇವಾಗ ತುಂಬಾ ಕ್ಯೂರ್ ಆಗಿದ್ದಾರೆ. ಚೇಂಜಸ್ ಏನ್ ಅನಿಸ್ತಾ ಇದೆ ನಿಮ್ಗೆ? ಇವಾಗ ಆರಾಮಾಗಿ ಅವ್ರ ಪಾಟ್ಗೆ ಅವ್ರು ನಡೀತಾರೆ, ಅವ್ರ ಪಾಟ್ಗೆ ಅವ್ರು ಎದ್ದೇಳ್ತಾರೆ, ನೋವೇನಿಲ್ಲ ಅಂತಾರೆ, ಆರಾಮಾಗಿ ಅವ್ರ ಕೆಲಸ ಮಾಡ್ಕೊಂತಾರೆ. ಮುಂದೆ ತುಂಬಾ ತುಂಬಾ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ ಬಂದಿದೆ ಈಗ ಅವ್ರಿಗೆ. ಅಂದ್ರೆ ನಿಮ್ಗೆ ಇಲ್ಲಿ ಕರ್ಕೊಂಬರೋ ಈಗ ನಂಬಿಕೆ ಇತ್ತ ನಿಮ್ ತಾಯಿಯವರು ಚೆನ್ನಾಗ್ ಆಗ್ತಾರೆ ಇಷ್ಟೊಂದು ಮಟ್ಟಿಗೆ ಅಂತೇಳಿ? ಅಂದ್ರೆ ಬರ್ಬೇಕಾದ್ರೆ ಇರ್ಲಿಲ್ಲ ಸರ್, ಬಟ್ ಬಂದು ಇಲ್ಲಿ ನೋಡಿ ಎಲ್ಲ ಟ್ರೀಟ್ಮೆಂಟ್ ಮಾಡೋ ವಿಧಾನ ನೋಡಿ ನಮ್ಗೆ ತುಂಬಾ ಇದಾಯ್ತು, ಧೈರ್ಯ ಬಂತು. ಸೊ ಅವಾಗ ಅನ್ಸ್ತು ನಮ್ಗೆ ಇಲ್ಲಿ ಕ್ಲಿಯರ್ ಆಗತ್ತೆ ಅವ್ರಿಗೆ. ಈ ಸಂಸ್ಥೆಯಲ್ಲಿ ನಿಮ್ ತಾಯಿಗೆ ಟ್ರೀಟ್ಮೆಂಟ್ ಕೊಡೋ ಬೇರೆ ಯಾರಿಗಾರು ಈ ತರ ಸಮಸ್ಯೆಯವರು ಇದ್ರ? ಇಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಸರ್ ಅಂತ ತುಂಬಾ ಅಂತವ್ರು ನೋಡಿದಿರ, ಭೇಟಿ ಮಾಡಿದ್ರ? ನಾನು ಅಷ್ಟೊಂದು ಭೇಟಿ ಮಾಡಿಲ್ಲ ಸರ್, ಬಟ್ ಒಬ್ಬರನ್ನ ಮಾತಾಡಿಸಿದೆ ಅಷ್ಟೇ ಅವರಲ್ಲಿ. ಅವ್ರಿಗೂ ಇಂಥ ಸಮಸ್ಯೆ ಇತ್ತು ಅಂತ ಅವ್ರು ಹೇಳಿದ್ರು. ಮರ್ಮ ಚಿಕಿತ್ಸೆ ಬಗ್ಗೆ, ಆಯುರ್ವೇದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದ್ರ ಬಗ್ಗೆ ನಾವೇನು ಗೊತ್ತಿಲ್ಲದಿರ ಬಂದು ಇವಾಗೆಲ್ಲ ತಿಳ್ಕೊಂಡು ಹೋಗಿ ಅಂತ ಅನ್ಸುತ್ತೆ ಸರ್ ನಮ್ಗೆ. ಆದ್ರೆ ಎಜುಕೇಶನ್ ಜ್ಞಾನ ಬಂದಿದೆ ನಮ್ಗೆ ಅನ್ಸುತ್ತೆ ಇವಾಗ ಸ್ವಲ್ಪ. ಸೊ ಆಯುರ್ವೇದ ಮರ್ಮ ಚಿಕಿತ್ಸೆ ಎಂತ ಕಾಯಿಲೆಗಳನ್ನು ಗುಣಪಡಿಸಬಹುದು ಅನ್ನೋ ನಂಬಿಕೆ ನಿಮಗೆ ಬಂದಿದೆ ಸರ್. ನೀವ್ ಯಾರು ರೆಫರ್ ಮಾಡಿದ್ದೀರಾ, ಹೇಳಿದ್ದೀರಾ? ಮಾಡಿದ್ವಿ ಸರ್, ತುಂಬಾ ಜನಕ್ಕೆ ರೆಫರ್ ಮಾಡಿದ್ವಿ ನಾವು. ಸೊ ದೇವರು ನಿಮ್ ತಾಯಿಯವರಿಗೆ ನಿಮ್ಗೆ ಎಲ್ಲರಿಗೂ ಒಳ್ಳೆ ಒಂದು ಆರೋಗ್ಯ ಕೊಟ್ಟು ಕಾಪಾಡಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಅಮ್ಮ. ಒಳ್ಳೇದಾಗ್ಲಿ, ದೇವರು ಒಳ್ಳೇದ್ ಮಾಡ್ಲಿ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.